ಸ್ಪೈಸ್ ಬಾಕ್ಸ್ ನಲ್ಲಿ ನಿಮಗೆ ಸ್ವಾಗತ. ಈಗ ನಾವು ಮಾಡುತ್ತೇವೆ ಮೂಂಗ್ ದಾಲ್ನ ವಡೆ. ಇದಕ್ಕಾಗಿ ನಾನು ಹೆಸರು ಕಾಳು ತಗೊಂಡಿದ್ದೇನೆ, ಅದರ ಪೇಸ್ಟ್ ಮಾಡಿದ್ದೆ. ಇದನ್ನು ಪೂರ್ತಿ ರಾತ್ರಿ ನಾನು ನೆನೆ ಹಾಕಿದ್ದೆ, ಮತ್ತೆ ನಾನು ಪೇಸ್ಟ್ ಮಾಡಿದ್ದೆ. ಅದರ ನಂತರ ನಾನು ಉದ್ದಿನ ಬೇಳೆ ತಗೊಂಡೆ, ಮತ್ತೆ ಅದರ ಪೇಸ್ಟ್ ಕೂಡ ನಾನು ಮಾಡಿದೆ. ಮತ್ತೆ ನಾನು ಇದನ್ನು ಕೂಡ ರಾತ್ರಿ ಪೂರ್ತಿ ನೆನೆ ಹಾಕಿದ್ದೆ, ಮತ್ತೆ ಆಮೇಲೆ ಪೇಸ್ಟ್ ಮಾಡಿದ್ದೆ. ಈಗ ಎರಡು ಕಾಳನ್ನು ನೀವು ಮಿಕ್ಸ್ ಮಾಡಿ. ಈ ಕಾಳುಗಳನ್ನು ನಾನು ಮಿಕ್ಸ್ ಮಾಡುತ್ತಿದ್ದೇನೆ. ಇದರಲ್ಲಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಮತ್ತು ಕರಿಬೇವಿನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್. ಇದರಲ್ಲಿ ನಾವು ಸ್ವಲ್ಪನೂ ನೀರು ಹಾಕುತ್ತಿಲ್ಲ, ಯಾಕಂದ್ರೆ ಇದು ಪೇಸ್ಟ್ ಏನಿದೋ, ಡೋ ಏನಿದೋ ಅದು ಚೆನ್ನಾಗಿ ಇರಬೇಕು ಮತ್ತೆ ಗಟ್ಟಿಯಾಗಿರಬೇಕು. ನಾವು ಇದನ್ನು ಮೊದಲೇ ನೀರಿನಲ್ಲಿ ನೆನೆ ಹಾಕಿದ್ದೆವು, ಅದಕ್ಕಾಗಿ ನೀರು ಇದರಲ್ಲಿ ಬಿಡ್ತಾನೆ ಇರುತ್ತೆ. ಮತ್ತೆ ಗಮನ ಇಡಿ, ಇದರಲ್ಲಿ ಸ್ವಲ್ಪನೂ ನೀರು ಹಾಕಬಾರ್ದು. ಹಸಿರು ಮೆಣಸಿನಕಾಯಿನ ಪೇಸ್ಟ್ ಹಾಕ್ತಿದ್ದೀವಿ. ಇದನ್ನು ತುಂಬ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಇದರಲ್ಲಿ ನಾವು ಮೆಣಸಿನ ಪುಡಿ ಹಾಕ್ತೀವಿ, ಸ್ವಲ್ಪ ಉಪ್ಪು, ಸಕ್ಕರೆ ಮತ್ತೆ ಅರಿಶಿನ ಪುಡಿ. ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತೆ ಇದರಲ್ಲಿ ಸ್ವಲ್ಪ ರವೆ ಹಾಕ್ತೀವಿ. ನಾನಿದಕ್ಕೆ ಅಕ್ಕಿ ರವೆ ಹಾಕುತ್ತೇನೆ, ನೀವು ನಾರ್ಮಲ್ ರವೆ ಕೂಡ ಉಪಯೋಗಿಸಬಹುದು. ಇದರಲ್ಲಿ ಸ್ವಲ್ಪ ಕ್ರಿಸ್ಪಿನೆಸ್ ಕೂಡ ಬರುತ್ತೆ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿದ್ದೇವೆ. ಇದನ್ನು ತಟ್ಟೋಣ ಮತ್ತೆ ಇದನ್ನು ಉಂಡೆ ಮಾಡೋಣ, ವಡೆ ಹೇಗಿರುತ್ತೆ ಹಾಗೆ. ಈಗ ನಾವು ಇದನ್ನು ಬೇಯಿಸೋಣ. ಎಣ್ಣೆ ಬಿಸಿ ಆಗಿದೆ. ಈಗ ನಾವು ಒಂದೊಂದಾಗಿ ಇದನ್ನು ಬಿಡೋಣ ಎಣ್ಣೆ ಒಳಗೆ. ಸ್ಲೋ ಫ್ಲೇಮ್ನಲ್ಲಿ ತುಂಬ ಚೆನ್ನಾಗಿ ಸ್ಲೋ ಕುಕಿಂಗ್ ಆಗುತ್ತೆ, ಯಾಕಂದರೆ ಇದರಲ್ಲಿ ಸ್ವಲ್ಪ ಕ್ರಿಸ್ಪಿನೆಸ್ ಮೇಂಟೈನ್ ಇರುತ್ತೆ. ಇದು ಈಗ ಬೆಂದಿದೆ, ಇದನ್ನು ತೆಗೆಯೋಣ. ಇದನ್ನು ಟಿಶ್ಯೂ ಪೇಪರ್ನಲ್ಲಿ ಹಾಕಿ, ಯಾಕಂದರೆ ಎಣ್ಣೆ ಪೂರ್ತಿ ಹೀರ್ಕೊಳ್ಳುತ್ತೆ. ಚೆನ್ನಾಗಿ ಸರ್ವ್ ಮಾಡೋಣ ಪ್ಲೇಟ್ನಲ್ಲಿ. ಮೂಂಗ್ ದಾಲ್ನ ವಡೆ ರೆಡಿ ಆಗಿದೆ. ಹ್ಯಾಪಿ ಕುಕಿಂಗ್.